ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಆ ಟೀಚರ್ ಏನು ಕೇಳಿದ್ಲು? ನನ್ನ ಹತ್ರ ಏನು ಕೇಳಿರಾ? ಸಾಲನ್ಯಾ? ಸಾಲನಾ? ಯಾಕೆ? ಹಾಂ, ಹೇಳ್ತೀನಿ. ಏನೋ ಜಾನಕಿ ಸ್ಕೂಲ್ ಅಂತೇನೋ ಹೇಳ್ತಿದ್ರಿ. ಅದು ಬಾಬಾ, ಜಾನಕಿ ಅವ್ರಿಗೆ ಇವತ್ತು ಸ್ಕೂಲಲ್ಲಿ ತುಂಬ ಕೆಲಸ ಇರೋದಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ವಾ, ಹಂಗ ಸೂಪರು. ಹಂಗಾರೆ ನಾನು ಬಿರ್ನೇವ್ ಕರ್ಕೊಂಡ್ಬಿಡ್ಲಾ? ಇಲ್ಲ ಬಾಬಾ, ಬೇಡ. ಯಾರು ಗೊತ್ತು, ಇವತ್ತೇ ತುಂಬ ಕೆಲಸ ಇರಬಹುದು. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ವಾ, ಹಂಗ ಸರಿ. ಅದಕ್ಕೆ ಸರಿ ಬಾಬಾ. ಸರ್ದವ, ತಿನ್ನಕ್ಕೇನೈತೆ? ಸರ್ದವು, ಏನು ಯೋಚನೆ ಮಾಡ್ತಿದ್ಯಾ? ತಿನ್ನಕ್ಕೇನೈತೆ ಅಂದೆ. ಹಾಂ, ಆಯ್ತೆ. ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಬ. ಕುಡಿಯೋರಿಗಂತ ಲೈಫ್ ಟೈಮ್ ಕ್ರೆಡಿಟ್ ಕಾರ್ಡ್ ಇದ್ದಿದ್ರು ಎಷ್ಟು ಚೆನ್ನಾಗಿರ್ತಿತ್ತು ದೇವ್ರೆ. ನಾವು ಯಾರಿಗಾನ ಏನಾನ ತೊಂದರೆ ಮಾಡ್ತೇವ? ನಮ್ಮಿಂದ ಸರ್ಕಾರಕ್ಕೆ ಎಷ್ಟು ಲಾಭ ಇದೆ. ನಮಗೆ ವಾರಕ್ಕೆ ಒಂದಿನಾದ್ರೂ ಫ್ರೀ ಕೊಡಬಾರ್ದ? ಈಗ ನೋಡಿ, ಕುಡ್ದು ದುಡ್ಡು ಕೊಡ್ಲಿಕ್ಕಾಗದೆ ಎಲ್ಲ ಕಡೆ ದುಡ್ಡು ಹುಡ್ಕೋ ಪರಿಸ್ಥಿತಿ. ಇದು ಒಂದು ಬದುಕ? ಎಲ್ಲ ಇವಳ ಯಾವತ್ತು ಲಾಕ್ ಮಾಡದೆ ಹೋಗೋಳಲ್ಲ ಇವಳು. ಅಂಡಾಕಿ ಕಸಂ ಅಂತ ಇವತ್ತು ಹಾಗೆ ಹೋಗಿದ್ದಾಳೆ. ಹೊಡೆದಿದ್ದೆಲ್ಲ ಇಳಿದೋಯ್ತಲ್ಲ ದೇವ್ರೆ. ಇದೇ ನನ್ನ ಹೆಂಡ್ರ ಕಬಾಟ? ಇಲ್ಲ, ನಿಜವಾಗ್ಲೂ ಅಲಿಬಾಬಾ ಗುಹೆನ? ಈಟೊಂದು ನಿಧಿ ಐತೆ. ಆದ್ರೆ ಇವಳು ಯಾವಾಗ ಕೇಳಿದ್ರು ಕಾಸಿಲ್ಲ ಅಂತಾಳೆ. ಇದು ನಿಜವಾದ ಕಿಕ್ಕು. ಅಶೋಕ್, ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನೂ ಇಲ್ಲ ನಂದಿ, ಏನೂ ಇಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ವಾರ್ಡ್ರೋಬ್ ಯಾಕೆ ಓಪನ್ ಮಾಡಿದ್ರಿ? ನಾನು ಇಲ್ಲದೆ ಇರುವಾಗ ಕಳ್ತನ ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಅಯ್ಯೋ ಅಯ್ಯೋ, ಇಲ್ಲ ನಂದಿ. ಅದು ಏನಾಯ್ತಂದ್ರೆ, ಏನ್ ಮಾಡ್ತಿದ್ದೆ? ಹೋಗ್ರಿ ಹೊರಗೆ. ಅಲ್ಲ ನಂದಿ, ದುಡ್ಡಿಲ್ಲ ಅಂತೇಳಿ ಈಗ ಈಟೊಂದು ದುಡ್ಡು ಹೇಗೆ? ಟೆಲ್ಮಿ ನಂದಿ, ಟೆಲ್ಮಿ. ಅಶೋಕ್, ನನ್ನನ್ನು ಪ್ರಶ್ನೆ ಮಾಡೋ ಯೋಗ್ಯತೆ ನಿಮಗಿಲ್ಲ. ಹೋಗಿ ಆಚೆ ಹೋಗಿ. ಓಕೆ, ಪ್ರಶ್ನೆ ಮಾಡಲ್ಲ, ರಿಕ್ವೆಸ್ಟ್ ಮಾಡ್ಬೋದಲ್ಲ ನಂದಿ? ಈಟೊಂದು ಐತಲ್ಲ ನಂದಿ, ಎರಡೇ ಎರಡು ನೋಡ್ ಕೊಡ್ಬೋದು ತಾನೆ? ಐ ಸೆಡ್ ಗೆಟ್ ಔಟ್. ಓಕೆ, ಕೂಲ್ 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 ನಂದಿ.
ಸಿಪ್ಪೆ ತೆಗೆದ ಮೇಲೆ ಹಣ್ಣು ಮಣ್ಣಿಗೆ ಬಿತ್ತಲ್ಲ ದೇವ್ರೆ. ಏನು? ನಥಿಂಗ್ ನಂದಿ. ಐ ಗೆಟ್ ಔಟ್. ಬಾಯ್ ಬಾಯ್. ಸ್ವಲ್ಪ ಮಿಸ್ ಆಗಿದ್ರು ಪ್ಲ್ಯಾನ್ ಎಲ್ಲ ಉಲ್ಟಾಗೋಗ್ತಿತ್ತು. ಕರೆಕ್ಟ್ ಟೈಮಿಗೆ ಬಂದೆ. ವಾ ನಮ್ಮರೆ ಏನು ಇಟ್ಟು ಬೇರೆ ಬಂದ್ಬಿಟ್ರೆ. ಅದು ರಾಮೋರೆ ಕೆಲಸ ಬೇಗ ಮುಗೀತು, ಅದಕ್ಕೆ ಬಂದೆ. ವಾ ಹಂಗಾರೆ ಅದಕ್ಕೆ ಹೇಳಿದ ಸರಿನೇಯಾ? ನಂದಿತ್ ಅವ್ರ ಏನಂದ್ರು? ಅವ್ರು ಹೇಳಿದ್ರು ಇವತ್ತು ಜಾನಕಿ ಅವ್ರಿಗೇನು ಸ್ಯಾನೆ ಕೆಲಸ ಇರೋಕ್ಕಿಲ್ಲ, ಬಿರ್ನೆ ಬಂದ್ಬಿಡ್ತಾರೆ ಅಂತ. ನಂದಿತ್ ಅವರು ಹಾಗಂದ್ರ? ಹ್ಞೂ ನೋಡಿ ಎಷ್ಟು ಕರೆಕ್ಟಾಗಿ ಹೇಳೋರೆ. ನಾನು ಬೇಗ ಬರ್ತೀನಿ ಅನ್ನೋ ವಿಷಯ ನಂದಿತ್ ಅವ್ರಿಗೆ ಹೇಗೆ ಗೊತ್ತಾಯ್ತು? ಹೇಳಿದ್ರೆ ನಾನೇ ಬಂದು ಕರ್ಕೊಬತ್ತಿದ್ದೆ, ಒಂದು ಫೋನ್ ಮಾಡೋದಲ್ವಾ? ಇಲ್ಲ, ಜೊತೆಗೆ ಅನು ಇದ್ಲು, ಅದಕ್ಕೆ ಹಾಗೆ ಬಂದೆ. ಓ ಸರಿ. ಜಾನಕಿ, ಬೆಳಗ್ಗೆನೂ ಸರಿಯಾಗಿ ತಿಂಡಿ ತಿಂದಿಲ್ಲ, ಊಟ ಮಾಡುವಂತೆ ಬಾರಮ್ಮ. ಹ್ಞೂ ಹಸ್ಕೊಂಡಿರ್ತೀರ ನೀವು, ಹೋಗಿ ಊಟ ಮಾಡಿ. ನಾನು ಕ್ವಾಣೆಲಿ ಇರ್ತೀನಿ. ಸರಿ ರಾಮೋರೆ. ಜಾನಕಿ, ಹಾಂ ಶಾರದಕ್ಕ. ಏನಾಯ್ತಮ್ಮ? ಏನಿಲ್ಲ ಶಾರದಕ್ಕ. ಸೊಸೆಮ್ಮ ಏನಾದರೂ ಸ್ಕೂಲ್ ತಾವು ಬಂದಿದ್ರಾ? ನಂದಿತ್ ಅವ್ರ ಇಲ್ವಲ್ಲ. ನಿನ್ನನ್ನು ಎಲ್ಲೋ ನೋಡಿದ್ರಂತೆ, ಎಲ್ಲೋಗಿದ್ಯಮ್ಮ? ನಾನಾ ಎಲ್ಲೂ ಹೋಗಿರಲಿಲ್ಲ ಶಾರದಕ್ಕ, ಸ್ಕೂಲಲ್ಲೇ ಇದ್ದೆ. ಸರಿಮ್ಮ, ಎಲ್ಲಾದರೂ ಹೋದ್ರೂ ಹುಷಾರಾಗಿರು. ಹೋಗಿ ಕೈಕಾಲು ಮಕ್ಕ ತೊಳ್ಕೊಂಬ, ಊಟ ಮಾಡುವಂತೆ. ಇದು ಹೆಂಗಾಯ್ತು ಇವತ್ತು? ಅಂದರೆ ಈ ಸ್ಕೂಲಲ್ಲಿ ಅಂದರೆ ನೆನ್ನೆನೆ ನಿಮ್ಮ ಹೆಡ್ ಮಾಸ್ಟ್ರಿಗೆ ಎಲ್ಲ ಪೇಪರ್ ತಗೋ ಕೊಟ್ವಲ್ಲ, ಅದಕ್ಕೆ ಅವರು ಈ ಸ್ಕೂಲಲ್ಲಿ ಎಲ್ಲರ ಮುಂದೆ ನಿಮ್ಮನ್ನು ನಿಲ್ಲಿಸಿ ಇದ್ರೆ ಹಿಂಗಿರಬೇಕು ಅಂತೇನು ಹೇಳಿಲ್ವಾ? ಇಲ್ಲ, ಹಾಗೇನೂ ಹೇಳಿಲ್ಲ. ಮತ್ತು ಬೆಳಗ್ಗೆ ಒಂದು ಥರ ಇದ್ರಲ್ಲ, ಇವಾಗ ಪರವಾಗಿಲ್ವಾ? ಹಾಂ, ಇವಾಗ ಓಕೆ. ನೀವು ಹೇಳ್ದಂಗೆ ಪೇಪರ್ಸ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಮಾಡ್ತಿದ್ನಲ್ಲ, ಅದರಿಂದ ಹೀಗಾಯಿತು ಅಷ್ಟೇ. ಅದೇನಿಲ್ಲ, ಆರಾಮಾಗಿ ನಿದ್ದೆ ಮಾಡಿದ್ರೆ ಎಲ್ಲ ಸರೋಯ್ತದೆ. ನೀವು ಮನೆ ಕಳಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ನೀವು ಮನೆ ಕಳಿ, ನೀವಿರಿ, ನಾನು ತೆಗಿತೀನಿ. ಇರಿ, ಬಂದೆ. ಅದಕ್ಕೆ ಓ, ಮಲ್ಕೊಳ್ತಿದ್ದೀರಾ? ಸಾರಿ ಬಾ, ಸಾರಿ. ಅದಕ್ಕೆ ಬನ್ನಿ, ಪರವಾಗಿಲ್ಲ. ಏನು ವಿಷಯ ಹೇಳಿ. ಬಾಬಾ, ಅದು
ಅಶೋಕ್ ಇನ್ನೂ ಮನೆಗೆ ಬಂದಿಲ್ಲ. ಓ ಹಂಗ, ಸರಿ ನಾನು ಹೋಗಿ ನೋಡ್ಕೊಬತ್ತೀನಿ. ಅಯ್ಯೋ ಬಾಬಾ ಬೇಡ, ಅವ್ರು ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾರೆ. ಒಬ್ಬಳೇ ಇದ್ದಿದ್ದಕ್ಕೆ ಬೋರ್ ಆಗ್ತಿತ್ತು, ಅದಕ್ಕೆ ಜಾನಕಿ ಹತ್ರ ಮಾತಾಡೋಣ ಅಂತ ಬಂದೆ. ವಾ, ಇದ್ಯಾವಾಗ್ಲಿಂದ ಅದಕ್ಕೆ? ಆದರೆ ಅದಕ್ಕೆ ಅವ್ರಿಗೆ ಸ್ಯಾನೆ ಸುಸ್ತಾಗೈತೆ, ಅದಕ್ಕೆ ಈಗ ತಾನೇ ಮನೆ ಕಳಿ ಅಂತ ಹೇಳಿದೆ. ಓ ಹೌದು ಬಾವಾ, ಈಗ ಅವ್ರು ಚೆನ್ನಾಗಿ ರೆಸ್ಟ್ ತಗೊಳ್ಬೇಕು. ಪಾಪ ಕಂಟಿನ್ಯೂಸ್ ಆಗಿ ರಾತ್ರಿಯೆಲ್ಲ ಎದ್ದು ಕೆಲಸ ಮಾಡಿದ್ದಾರೆ. ಆರೋಗ್ಯನ ಇವಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಮುಂದೆ ತೊಂದರೆ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಸರ್ಜರಿನೂ ಮಾಡಬೇಕಾಗತ್ತೆ. ಅಯ್ಯೋ ಅದಕ್ಕೆ ಹಂಗೆಲ್ಲ ಏನಿಲ್ಲ, ಆರಾಮ ಮನೆ ಕಂಡ್ರೆ ಸರೋಯ್ತದೆ. ಸರಿ ಬಾಬಾ. ಜಾನಕಿ ನೀನು ರೆಸ್ಟ್ ತಗೋ. ಸಾರಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನಂದಿತಾ ಅವರೇ, ಒಂದು ನಿಮಿಷ ಇರಿ. ನನಗೂ ಹೇಗೂ ನಿದ್ದೆ ಬರ್ತಲ್ಲ, ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ನಿದ್ದೆ ಬರೋದು. ಅಲ್ಲಿವರೆಗೂ ಮಾತಾಡ್ತೀರಣ್ಣ. ನಾನು ಅವ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನೀವು ಮಲ್ಕೊಳ್ಳಿ. ಏ ಇದೇನಿದು ಹಿಂಗೆ ಬದಲಾಗ್ಬಿಟ್ರಲ್ಲ? ಇಲ್ಲ, ಮಲ್ಗೋಕ್ಕಿಂತ ಮುಂಚೆ ತಂಗಾಳಿ ತೊಗೊಂಡ್ರೆ ಒಳ್ಳೆಯದು. ನಾನು ಅವ್ರ ಜೊತೆ ಹೋಗಿ ಬರ್ತೀನಿ. ಸರಿ. ಅಯ್ಯೋ ಬಾವಾ, ನಿಮ್ಮ ಹೆಂಡತಿಗೆ ನಾನೇನೂ ಮಾಡಲ್ಲ. ನೀವು ಮಲ್ಕೊಳ್ಳಿ, ನಾನು ಬರ್ತೀನಿ. ಯಾಕೆ ವಿಷಯನ ಮುಚ್ಚಿಟ್ಟೆ ಜಾನಕಿ? ಯಾವ ವಿಷಯ? ಸುತ್ತಿ ಬಳಸಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಂಗೆ ಬರಲ್ಲ. ನಿನ್ನ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋ ವಿಷಯನ ಯಾಕೆ ಮುಚ್ಚಿಟ್ಟೆ? ಅದು ನಿನಗೆ ನೆನಪಿದೆಯಾ, ನೀನು ಮದುವೆ ಆಗಿ ದೊಡ್ಡ ಮನೆಗೆ ಬಂದ ದಿನ ನನ್ನ ಹತ್ರ ಬಂದು ನಾವಿಬ್ಬರು ಇನ್ಮೇಲೆ ಫ್ರೆಂಡ್ಸ್ ಆಗಿರೋಣ, ಅಕ್ಕ ತಂಗಿ ಆಗಿರೋಣ ಅಂತ ಹೇಳಿದ್ದೆ. ಆ ಮಾತೆಲ್ಲ ಬರೀ ಬಾಯಿ ಮಾತಿಗಷ್ಟೇನಾ? ಇಲ್ಲ. ಹೌದು ಜಾನಕಿ, ಅದು ಬರೀ ಬಾಯಿ ಮಾತಷ್ಟೆ. ಇಲ್ಲ ಅಂದಿದ್ರೆ ನಿನಗೆ ಕಷ್ಟ ಅಂತ ಬಂದಾಗ ನನ್ನನ್ನು ಮರ್ತು ಹೋಗ್ತಿದ್ಯಾ? ನಂದಿತಾ ಅವರೇ, ಅದು ಮಾತಾಡಬೇಡ ಜಾನಕಿ, ಏನು ಮಾತಾಡಬೇಡ. ನನ್ನ ಒಂದು ಮಾತು ಕೇಳಿದ್ರೆ ನಾನಿಲ್ಲ ಅಂತ ಹೇಳ್ತಿದ್ನಾ? ಊರಲ್ಲಿ ಯಾರ ಹತ್ರನೂ ಹೋಗಿ ಸಾಲ ಕೇಳ್ತಿದ್ಯಲ್ಲ. ನೋಡು, ನಾನು ನೀನು ಒಂದೇ ಮನೇಲಿ ಹುಟ್ಟೇ ಇರಬಹುದು. ನಾನು ನಿನ್ನನ್ನು ನೋಡೋ ರೀತಿ ನೀನು ನನ್ನನ್ನು ನೋಡದೇ ಇರಬಹುದು. ಆದರೆ ನನಗೆ ನೀನು ಯಾವಾಗಲೂ ನನ್ನ ಸ್ವಂತ ತಂಗಿ ಅನ್ನೋ ಫೀಲಿಂಗ್ ಇದೆ. ನೀನು ಬೇರೆ ಮನೆಯಿಂದ ಈ ಮನೆಗೆ ಬಂದೋಳು ಅನ್ನೋ ಹಾಗೆ ನಾನು ಯಾವತ್ತೂ ನೋಡಿಲ್ಲ ಜಾನಕಿ. ಕೆಲವು ಸನ್ನಿವೇಶಗಳಲ್ಲಿ ನಾನು ಸ್ವಲ್ಪ ರೂಢಾಗಿ ಮಾತಾಡಿರ್ತೀನಿ, ಅದರಿಂದ ನಿನಗೆ ಬೇಜಾರಾದರೂ ಆಗಿರಬಹುದು. ಆದರೆ ನಾನು ಬೆಳೆದು ಬಂದ ವಾತಾವರಣ ಹಾಗಿತ್ತು ಜಾನಕಿ. ಬೇಕಿದ್ರೆ ಅದೆಲ್ಲದಕ್ಕೂ ಈಗ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ನಂದಿತಾ ಅವರೇ, ಹಾಗೇನೂ ಇಲ್ಲ. ನೀವ್ಯಾಕೆ ಸಾರಿ ಕೇಳ್ತೀರಾ? ಇಲ್ಲ ಜಾನಕಿ, ನಿನ್ನ ತವ್ರ ಮನೇಲಿ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ದೊಡ್ಡ ಮನೆಯಲ್ಲಿ ದುಡ್ಡು ತೊಗೊಳ್ಬಾರ್ದು ಅಂತ ನೀನು ನಿರ್ಧಾರ ಮಾಡಿದ್ಯಾ. ಒಳ್ಳೆಯದೇ, ಆದರೆ ನೀನು ನನ್ನ ಹತ್ರ ಕೇಳ್ಬೋದಿತ್ತಲ್ವಾ? ನನ್ನ ಹತ್ರ ಒಡವೆಗಳಿದೆ, ಅದನ್ನು ಮಾರಾದರೂ ನಾನು ನಿನಗೆ ದುಡ್ಡು ಕೊಡ್ತಿದ್ದೆ. ನಂದಿತಾ ಅವರೇ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನೋಡು, ಮತ್ತೆ ನೀವು ನಾನು ಅಂತ ಬೇರೆ ಮಾಡಿ ಮಾತಾಡ್ತಿದ್ಯಾ. ಇದರಲ್ಲಿ ನನಗೆ ತೊಂದರೆ ಏನು ಬಂತು? ನೋಡು ಜಾನಕಿ, ನಿನ್ನ ಮನೆ ನನ್ನ ಮನೆ ಇದ್ದ ಹಾಗಲ್ವಾ? ನಿನ್ನ ತಂದೆ ನನಗೂ ತಂದೆ ಇದ್ದ ಹಾಗಲ್ವಾ?
ಯೋಚಿಸ್ಬೇಡ ಜಾನಕಿ. ನೀನು ಬೇರೆಯವ್ರ ಹತ್ರ ಕೈ ಚಾಚೋದು ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ಒಡವೆಗಳನ್ನ ಇಟ್ಟು ನಾಳೆ ಸಂಜೆ ಅಷ್ಟರಲ್ಲಿ ಅಮೌಂಟ್ ಅರೇಂಜ್ ಮಾಡ್ತೀನಿ. ಈ ವಿಷಯದಲ್ಲಿ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಜಾನಕಿ. ಭಯ ಪಡಬೇಡ, ಅಪ್ಪನಿಗೆ ಏನೂ ಆಗಲ್ಲ. ನನ್ನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋ ಜಾನಕಿ. ನಂದಿತಾ ಅವರೇ, ತುಂಬ ಥ್ಯಾಂಕ್ಸ್. ಜಾನಕಿ, ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳಬಾರ್ದು. ಇನ್ಫ್ಯಾಕ್ಟ್ ನನಗೆ ನಿನಗೆ ಸಹಾಯ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನೂ ಹೇಳಬೇಡ. ಆ ಬಡ್ಡಿ ರಾಜಪ್ಪಂಗೆ ಈಗಲೇ ಫೋನ್ ಮಾಡಿ ನಿನ್ನ ಅಮೌಂಟ್ ಬೇಡ, ನಾನು ಆಗಲೇ ಅಮೌಂಟ್ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಡು. ಈಗಲೇನಾ? ಹಾಂ, ಯಾಕೆ ನಿನಗೆ ನಾನು ಅಮೌಂಟ್ ಕೊಡ್ತೀನಿ ಅನ್ನೋ ನಂಬಿಕೆ ಇಲ್ವಾ? ಛೇ, ಹಾಗಲ್ಲ, ಈಗಲೇ ಮಾಡ್ತೀನಿ. ನನ್ನ ವೈರಿನೇ ಬಂದು ನನ್ನ ತಪ್ಕೊಳ್ಳೋ ಹಾಗೆ ಮಾಡಾಯಿತು. ಇನ್ನು ಬೆನ್ನಿಗೆ ಚೂರಿ ಹಾಕೋದೇನು ಕಷ್ಟ ಇಲ್ಲ. ಜಾನಕಿ, ಇದೇ ನೀನು ಸಂತೋಷವಾಗಿರೋ ಕಡೇ ದಿನ. ಹೌದು, ದುಡ್ಡು ಅರೇಂಜ್ ಆಯಿತು. ಇಲ್ಲ, ನನಗೀಗ ದುಡ್ಡು ಬೇಡ. ಥ್ಯಾಂಕ್ ಯು. ಜಾನಕಿ, ಅಮೌಂಟು ನಾಳೆ ಮಧ್ಯಾಹ್ನದಷ್ಟರಲ್ಲಿ ಅರೇಂಜ್ ಆದರೆ ಸಾಕಲ್ಲ? ಓ ಎಸ್, ನಾಳೆ ರಾತ್ರಿಗೆ ಹಾಗಿದ್ರೆ ಆಪ್ರೇಷನ್ ರೆಡಿ ಮಾಡ್ಬೋದು. ತುಂಬ ಥ್ಯಾಂಕ್ಸ್. ನೋಡು ಮತ್ತೆ. ಸಾರಿ. ಜಾನಕಿ, ಫ್ರೆಂಡ್ಶಿಪ್ಪಲ್ಲಿ ಸಾರಿ ಕೂಡ ಹೇಳಬಾರ್ದು. ಸರಿ, ಹೋಗಿ ಮಲ್ಕೋ. ತುಂಬ ಟಯರ್ಡ್ ಆಗಿರ್ತೀಯ. ಆರಾಮಾಗಿ ನಿದ್ದೆ ಮಾಡು. ಗುಡ್ ನೈಟ್. ಗುಡ್ ನೈಟ್. ಓಹ್, ಬಂದ್ರಾ? ಬನ್ನಿ. ಆಯಿತಾ ಕಷ್ಟ ಸುಖ ಎಲ್ಲ ಮಾತಾಡಿದ್ದು? ನೀವೇನಿನ್ನೂ ಮಲಗಿಲ್ವಾ? ಇಲ್ಲ, ಯಾಕೋ ನಿದ್ದೆ ಬರಲಿಲ್ಲ. ಯಾಕೆ? ಅಂದರೆ ದಿವಸ ನಮ್ಮವ್ರ ಜೊತೆ ಮನೆ ಕಂಡು ಅಭ್ಯಾಸ ಆಗೋಗಿತ್ತಲ್ಲ, ಅದಕ್ಕೆ. ಹಾಂ, ಏನು? ಅಂದರೆ ನೀವಲ್ಲೇ ನಾನಿಲ್ಲೇ ಇಬ್ಬರು ಒಂದೇ ಸಮಯಕ್ಕೆ ಮನೆ ಕತ್ತೀವಲ್ಲ, ಅದನ್ನೇ ಹೇಳ್ದೆ ಅಷ್ಟೇ. ಅಲ್ಲ, ಅದಕ್ಕೆ ಕರೆಯೋಕ್ಕೂ ಮೊದಲು ಒಂಥರ ಆಯಾಸ ಆದವ್ರಂಗಿದ್ರಿ, ಆಮೇಲೆ ಕೊಳ್ಳೆ ಖುಷಿಯಾಗಿದ್ದೀರಲ್ಲ, ಅದಕ್ಕೆ ಏನಾರು ಮಂತ್ರ ಕಳಿಸ್ಬಿಟ್ರೆ ಹೆಂಗೆ? ಹಾಗೇನೂ ಇಲ್ಲ. ನಂದಿತಾ ಅವ್ರ ಹತ್ರ ಮಾತಾಡಿದ್ದು ಸ್ವಲ್ಪ ಸಮಾಧಾನ ಕೊಡ್ತು. ಬೆಳಗಿಂದ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ನಂದಿತಾ ಅವ್ರ ಹತ್ರ ಮಾತಾಡಿದ್ದು ಸ್ವಲ್ಪ ಸರಿ ಹೋಯ್ತು. ಓ, ಹಂಗೆ. ಸರಿ ಬಿಡಿ, ಹಂಗಾರೆ ಇನ್ಮ್ಯಾಕೆ ನಾನು ಬೇಕಾಗಿಲ್ಲ ಅಲ್ವಾ? ನಿಮಗೆ ಬೇಸರ ಆದರೆ, ಮನ್ಸಿಗೆ ಒಂಥರ ಆದರೆ ನೀವು ಸೀದಾ ಅದಕ್ಕೆ ತಗೋಬಿಟ್ರೆ ಎಲ್ಲ ಸರೋಯ್ತದೆ ಅಲ್ವರಾ? ಓಹೋ, ನಮ್ಮ ಪೈಲ್ವಾನ್ರಿಗೂ ಸರ್ಕ್ಯಾಸಮ್ ಬರುತ್ತೆ. ನಾನು ಮಾತಾಡೋದು ನಿಮಗೆ ಸರ್ಕಸ್ ಮಾಡ್ದಂಗೆ ಆಯ್ತದಾ? ಸರ್ಕಸ್ ಅಲ್ಲ, ಸರ್ಕ್ಯಾಸಮ್ ಅಂತಂದರೆ ವ್ಯಂಗ್ಯ ಮಾಡೋದು, ಕೊಂಕು ಮಾತಾಡೋದು ಅಂತ.